ಇವಾಗ ಸೂಪರ್ ಇತ್ತು, ನನಗಂತ ಕಣ್ಣಲ್ಲಿ ನೀರೇ ಬಂತು ಎಲ್ಲಾರು ನೋಡಿ. ಅಮ್ಮ ಅಮ್ಮ ನೀ ನನ್ನ ಅಮ್ಮ. This guy eating prawns. ನಮ್ಮ ಅಪ್ಪ ಇದೇ ಫಸ್ಟ್ ಹೋಟೆಲ್ ಅಲ್ಲಿ ಏನು ಕೇಳ್ದಲೆ ಸುಮ್ನೆ ಇರೋ ವ್ಯಕ್ತಿ ಅಂದ್ರೆ ಇದೊಂದು ಹೋಟೆಲ್ ಮಾತ್ರ. ಎಲ್ಲ ಆಸ್ತಿ ಕಿತ್ತಾಡಿದ್ರೆ ಇಲ್ಲಿ ಪರೋಟ ಕಿತ್ತಾಡ್ತಾರೆ. ಇದೇ ಬುರ್ಜ್ ಖಲೀಫಾ. ಅಪ್ಪ ಅಮ್ಮ ಮುಖದಲ್ಲಿ ಬರೋ ಒಂದು ಖುಷಿ ಎಲ್ಲಾದ್ರೂ ಸಿಗುತ್ತಾ? ಗೈಸ್, ನಮ್ಮಮ್ಮ ಮುಖದಲ್ಲಿ ಅಳು ನೋಡಿ, ಆನಂದ ಬಾಷ್ಪ ನೋಡಿ, ಖುಷಿ ನೋಡಿ, ಅದು ಕ್ಯಾಪ್ಟನ್ ಸರ್ ಬನ್ನಿ. ಮಾಮಿ, ಹ್ಯಾಪಿ 26th anniversary. ಮಾಮಿ, ಡ್ಯಾಡಿ. ನಮ್ಮ ಅಮ್ಮ ನೋಡಿ ಗುರು, ಯಾಕೆ ಅವಾಗಲೇ ನೀವು ಅದಕ್ಕೆ ಹೋಗಿದ್ದು ಲೇಟಾಗಿ ಇವಾಗ ಯಾಕೆ ನೋಡ ಅವರೆಲ್ಲ ಬರ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಹೇಳಿ, ಇಲ್ಲಿ ಬ್ಲಾಗ್ ಅಲ್ಲಿ ಹೇಳು, ನೀವೆಲ್ಲರೂ ಬರ್ಬೇಕಿತ್ತು ಗಣೇಶಂಕಲ್ ಧರ್ಮಕಲ್ ಅಂತ. ಗಣೇಶಣ್ಣ ನೀವೆಲ್ಲ ಬರ್ಬೇಕಿತ್ತು, ತುಂಬಾ ಮಿಸ್ ಮಾಡ್ಕೊಂಡ್ರಿ. ಮತ್ತೆ ಈ ಚಾನ್ಸ್ ಇನ್ನು ವರ್ಷ ಯಾರಿರ್ತಾರೋ ಏನ್ಬಿಡ್ತಾರೋ. ಬಟ್ ಇವಾಗ ಸೂಪರ್ ಇತ್ತು, ನನಗಂತ ಕಣ್ಣಲ್ಲಿ ನೀರೇ ಬಂತು ಎಲ್ಲಾರು ನೋಡಿ. ಸಾಕಾಯ್ತು, ಇಷ್ಟಕ್ಕೆ ಸಾಕು ನನಗೆ, ಮುಂದಕ್ಕೆ ಏನ್ ಬೇಡ. ನಿಂಗೆ ಫುಲ್ ಖುಷಿ, ನಾನು ಶಾಕ್ ಆಯ್ತು. ಏನು ಯಾರು ಇಷ್ಟೊಂದು ಜನ ಬಂದ್ಬಿಟ್ರಲ್ಲ ಅಂತ. ಸೂಪರ್ ಆಯ್ತು. ಇರೋದೊಂದು ಜೀವನ ಗೈಸ್, ಖುಷಿಯಾಗಿ ನೋಡ್ಕೋಬೇಕು, ಖುಷಿಯಾಗಿ ಇಟ್ಕೋಬೇಕು ಅಷ್ಟೇ. ಖುಷಿನಾ? ಖುಷಿನ್ರಿ ನಡಿ, ಖುಷಿ. ಹ್ಯಾಪಿ 26th anniversary. ಅಲ್ಬ್ಯಾಡ್ ಕಣ್ಣೆ ಸುಮ್ಕಿರೇ. ಈಗ ಬಂತು ಗೈಸ್, ಸೆಲೆಬ್ರೇಟ್ ಎಲ್ಲ ಆಯ್ತು. ಇವಾಗ ಪ್ಲೇಟ್ ಬಂದಿದೆ, ಇವಾಗ ಊಟ ಮಾಡ್ಬೇಕು ನಾವು. ನಮ್ಮಮ್ಮ ಗುಂಗಲ್ಲೇ ಅವರೇ ಗುರು, ಇನ್ನು ಬತ್ತೇನೆ ಆಚೆಗೆ. ಮಾಮಿ 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 ಅಲ್ಬೇಡ ಸುವೇಲ್, ಯಾಕೆ ಹೇಳ್ತಾ ಇದ್ಯಾ? ನಾನು ತಿನ್ಸಿಲ್ಲ ಗುರು, ಮರ್ತೆ ಹೋಗಿದ್ದೀನಿ. ಮಾಮ್, ಹ್ಯಾಪಿ 26th anniversary. ಆ ದಿನ ಇಲ್ದೇ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಅದ್ರ ನೆಕ್ಸ್ಟ್ ಡೇ ದಿನ ನಾವು ಮಾಡಿಸಿದೀವಿ. ಡ್ಯಾಡಿ, ಹ್ಯಾಪಿ 26th anniversary. ಯಾ ಹೋಗಿ ಬಾಯಿ ಎಮೋಷನ್ ಆಗ್ಬಿಡ. ಯಾಕೆ ಹೇಳ್ತಾ ಇದ್ಯಾ? ನಮ್ಮ ಅಮ್ಮನ ಕಣ್ಣಲ್ಲಿ ನೀರಿದ್ರೆ ನೋಡಕ್ಕೆ ಆಗಲ್ಲ ಗುರು. ನಾವು ಒಂದು ಸರಿ ಮಾಡ್ಕೊಂಡಿದ್ವಿ ಅಂದರೆ 25ಕ್ಕೆ ಮಾಡ್ಕೊಂಡಿದ್ವಿ, ಅಷ್ಟು ಬಿಟ್ಟರೆ ನಾವು ಯಾವತ್ತೂ ನಾವು ಮಾಡ್ಕೊಂಡಿಲ್ಲ. ನಿಜ ನನಗೆ ಕಾನ್ಫಿಡೆನ್ಸ್ ನನಗೆ ಗೊತ್ತಾಯ್ತಾನೆ ಇಲ್ಲ. ನನ್ನ ಲೈಫಲ್ಲಿ ನಾನು ಹಿಂಗೆ ಮುಂದುವರಿತೀನಿ, ನಾನು ಹಿಂಗೆ ಇರ್ತೀನಿ, ಈ ಥರ ಎಲ್ಲ ಅಂತ. ಓಲಿ ಬಿಡಮ್ಮ, ಹೆಂಗಂತ ನಾವಮ್ಮ ತುಂಬ ಎಮೋಷನಲ್ ಆಗ್ಬಿಟ್ಟವ್ರೆ ಗೈಸ್. ಅಂದರೆ ಅವ್ರಿಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ಫಸ್ಟ್ ಟೈಮು. ಆ ಟೈಮಲ್ಲಿ ಇದ್ದಿದ್ದಕ್ಕೂ ಇವಾಗ ಸಿಗ್ತಾ ಇರೋದಕ್ಕೂ ಆ ಒಂದು ಖುಷಿ ಇಬ್ರಿಗೂ ಅಲ್ಲ ಬಾಬಾ? ಯಾ, ನಾವು ಅಪ್ಪ ತೋರ್ಸ್ಕೊತಲ್ಲ ಅಷ್ಟೇ. ಐತೆ ಅಮ್ಮ, ಇನ್ನು 25 ವರ್ಷ ಅಮ್ಮ, ಇನ್ನು ನನ್ನ ಮದುವೆ ಆಗಬೇಕು, ನನ್ನ ಮದುವೆ ಆದ್ಮೇಲೆ ನನ್ನ ಮಗು ನೋಡಬೇಕು ಅಂತ ನೀವತ್ತು
ಗೈಸ್ ಇವತ್ತು ಮಧ್ಯಾಹ್ನ ಬೇರೆ ನಮ್ಮಮ್ಮ ನೀನ್ ಮೂರ್ ಮಾಡ್ಕೊಂಡು ನಾನು ಆಟರಿಸ್ತೀನಿ ಅಂತ ಹೇಳ್ತಾರೆ ನಮ್ಮಮ್ಮ. ಗೈಸ್ ಅದೇ ಟೈಮಿಗೆ ಕೇಕ್ನ ಆ ಕಡೆ ಇಟ್ಬಿಡ್ಮ. ಇದು ಚಿಲ್ಲಿ ಚಿಕನ್ನು ಎಲ್ಲ ಹೊಸದು ಎಕ್ಸ್ಪೀರಿಯನ್ಸ್. ಆದರ್ಶ ದಂಪತಿಗಳಿಗೆ ಹೊಸ ದಿಸ್ ಇಸ್ ಪ್ರಾನ್ಸ್, ದಿಸ್ ಗೈ ಈಟಿಂಗ್ ಪ್ರಾನ್ಸ್, ಯು ಟೇಕ್ ಇಟ್ ಮ್ಯಾನ್. ಗೈಸ್ ಇದು ಓದ್ಸಲಿ ತಗೊಂಡಿದ್ದೆ, ಚಿಕನ್ ತುಲಿಪ್ ಅಂತ ಹೇಳಿದ್ರು. ಇದು ಸುವೇಲ್ದು ಪ್ರಾನ್ಸ್ ನಾನು ತಿನ್ನಲ್ಲ, ಅದು ಚಿಲ್ಲಿ ಚಿಕನ್. 3 ಇನ್ನೂ ಬಂದೈತೆ, ಇನ್ನು ತುಂಬಾ ಬರೋದಿದೆ. ಅಮ್ಮ ಅದನ್ನ ಒಂದೇ ಸಲ ಬಾಯಿಗೆ ಹಾಕೊಳ್ಳೋದು, ಅವಾಗ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಸರ್ ಬೇಡ ಹೇಳ್ತೀವಿ ಅದು. ಒಂದೇ ಸಲ ಬಾಯಕ್ಕೆ ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿರುತ್ತೆ. ಆರಾಮಾಗಿ ಹೋಗುತ್ತಮ್ಮ. ಒಂದೇ ಸಲ ಕಡ್ಕೊಂಡ್ ತಿನ್ನು, ಏನ್ ತೊಂದ್ರೆ ಇಲ್ಲ, ಕಡ್ಕೊಂಡ್ ತಿನ್ನು. ಚಂದ ಇದೆಯಾ? ಗೈಸ್ ನಮ್ಮ ಅಪ್ಪ ಇದೇ ಫಸ್ಟ್ ಹೋಟೆಲಲ್ಲಿ ಏನು ಕೇಳ್ದಲೆ ಸುಮ್ಮನೆ ಇರೋ ವ್ಯಕ್ತಿ ಅಂದ್ರೆ ಇದೊಂದು ಹೋಟೆಲ್ ಮಾತ್ರ. ಏನು ಒಂದು ಚೂರು ಕೇಳ್ದಲ್ಲಿ ನೀನ್ ಏನ್ ಹೇಳ್ತೀರ ಅದನ್ನ ಮಾಡು ಅಂತ ಹೇಳಿರೋದು. ಇಲ್ಲ ಅಂದಿದ್ರೆ ಹೋಗಿದ ತಕ್ಷಣ ಲಾಲಿಪಪ್ಪು, ಕಬಾಬು, ಆಮೇಲೆ ತಂದೂರಿ ಈ ತರದೆಲ್ಲ ಹೇಳ್ತಿದ್ರು. ಚಪ್ಪಾಳೆ ಹೊಡ್ಕೊಂಡ್ಬಿಟ್ಕೊಳ್ಳೋಣಂತ ಈಗ ಕಾಲು ಎದುತ್ತವ್ರು ಎಲ್ಲ ಸುತ್ಕೊಂಡು ಚಪ್ಪಾಳೆ ಹೊಡಿತವ್ರೆ. ಇವು ಯಾಕೆ ಹೊಡಿತವ್ರೆ ಅಂದ್ರೆ ಗೊತ್ತಾಯ್ತು ಕೇಕು. ಯಪ್ಪ ನನಗಂತೂ ಹೆಂಗಾಯ್ತು ಅಂತ ಹೇಳೋಕೆ ಆಗಿಲ್ಲ. ಮಿಸ್ ಮಾಡ್ಕೊಂಡಿದ್ರು ಧರ್ಮಣ್ಣನ, ಗಣೇಶನ, ಮಮ್ಮಿ ಪಾಪ ಮಮ್ಮಿ ಬರೋದು. ಮಮ್ಮಿ ತುಂಬ ಇಷ್ಟಪಡೋಳು. ಋತು ಕೊಯ್ಬೇಕು. ಕೇಳಿಸ್ಕೊ ನಿನ್ನಿಂದಲೇ. ಪಾಪ ಅವಳು ಎಷ್ಟು ಮಾತಾಡೋಳು, ಎಷ್ಟು ಹೇಳೋಳು, ಹೆಂಗೈತಲ್ಲ. ನಂಗಂದು ಮಮ್ಮಿ ಬೇಜಾರು ಮಾಡ್ಕೊಂಡ. ನಂಗೆ ಮಮ್ಮಿ ಕರ್ಕೊಂಡಿಲ್ಲ ಅನ್ನೋದೇ ಫೀಲ್ ಆಯ್ತು. ಇನ್ನೊಂದಿನ ಬರೋದಲ್ಲ, ಇವತ್ತು ಬಂದಿದ್ರೆ ಸೂಪರ್ ಇತ್ತು. ಏನು ಮಜಾ. ಇನ್ನೊಂದಿನ ಯಾವ ಥರ ಬರ್ಬೋದು, ಬಟ್ ಇವತ್ತು ಗೊತ್ತಾಯ್ತಾ ಅಂಕಲ್, ಗೊತ್ತಾಯ್ತಾ ಋತು, ನಾನು ಯಾಕೆ ಪ್ಲಾನ್ ಮಾಡ್ತೀನಿ ಅಂದ್ರೆ ಇದಕ್ಕೋಸ್ಕರ. ಈ ಥರದ್ದೆಲ್ಲ ಮಿಸ್ ಮಾಡ್ಕೋಬಾರ್ದು ನೀವು ಅಂದ್ಬಿಟ್ಟೆ, ಅದಕ್ಕೋಸ್ಕರ ಪ್ಲಾನ್ ಮಾಡೋದು. ನೆಕ್ಸ್ಟ್ ಟೈಮ್ ಬನ್ನಿ, ಮಿಸ್ ಮಾಡ್ಕೋಬೇಡಿ. ನಾನು ಹೇಳ್ದಾಗ ಏನ್ ಬೇಕು ಹೇಳಪ್ಪ, ಸಂಕೋಚ ಪಡ್ಕೋಬೇಡ. ನಮ್ದೇ ಏರೋಪ್ಲೇನ್ ಅನ್ಕೊಂಡ್ ತಗೋ, ಸಂಕೋಚ ಎಲ್ಲ ಪಡ್ಕೋಬೇಡ. ನಮ್ಮಪ್ಪ ಹಂಗೋಬೇಕು. ನಮ್ಮಪ್ಪ ಇಷ್ಟು ಸೈಲೆಂಟ್ ಆಗಿರೋದು ನಾನು ಇವಾಗಲೇ ಅಪ್ಪ ನೋಡ್ತಾ ಇರೋದು. ನಮ್ಮಮ್ಮ ಆ ಬಟ್ಲಲ್ಲಿ ಇರೋದನ್ನ ತಿನ್ನೋದು ಬಿಟ್ಬಿಟ್ಟು ಬಟ್ಲು ನೋಡ್ತೀನಿ ಇವರು ಮನೆಗೆ ಆಗುತ್ತೆ ಅಂತ ನೋಡ್ತಾ ಇತ್ತಲ್ಲ. ಇಂಡಿಯನ್ ಮಾಮ್ ಇಯರ್ ಇಟ್ ಸೆಲ್ಫ್ ಇಂಡಿಯನ್ ಮಾಮ್. ಆ ಬಟ್ಲಲ್ಲಿ ಇರೋ ತಿಂತಲ್ಲ, ಬಟ್ಲಲ್ಲಿ ಆ ಬಟ್ಲ ಡಿಸೈನ್ ಸಕ್ಕದಾಗೈತೆ, ಮನೆಗೊಂದು ಅಂತ ಕೇಳೋ ಕೊಟ್ಬಿಡ್ತಾರೆ ಹಂಗೆ ಪಾರ್ಸಲ್. ಅಮ್ಮ ಇಲ್ಲ ಜೋಬಳಿಗೆ ಹಾಕಳಮ್ಮ. ಗೈಸ್ ಇಲ್ಲೊಂದು ಐಸ್ ಕ್ರೀಮ್ ಐತೆ. ಐಸ್ ಕ್ರೀಮ್ ಹೆಸರು ಬಂದ್ಬಿಟ್ಟು ಬುರ್ಜ್ ಖಲೀಫಾ. ನಾವಿವಾಗ ಐಸ್ ಕ್ರೀಮ್ ತಿಂತಿರೋದು ಯಾವುದು ಅಂದ್ರೆ ಬುರ್ಜ್ ಖಲೀಫಾ. ಇಸ್ ಒಂದು ವಿಕೆಟ್ ಡೌನು. ನಾವಿನ್ನೂ ಒಂದ್ 2 ಪರೋಟ ಹೇಳಿದೀವಿ ತಿನ್ನಕ, ನಮ್ಗಿನ್ನೂ ಹೊಟ್ಟೆ ತುಂಬಿಲ್ಲ. ಇಲ್ಲಿ ನೋಡಿದ್ರೆ ಆಗ್ಲೇ ಒಂದ್ ವಿಕೆಟ್ ಡೌನು. ಅದೇನ್ ಸ್ಮೂತ್ ಆಗಿರುತ್ತೆ ಫ್ರಾನ್ಸ್, ಬೇಗ ಮುಗ್ದೋಗುತ್ತದು. ನನಗೆ ಇಲ್ಲಿರೋ ಕ್ಯಾಪ್ಟನ್ಸು, ಪೈಲಟ್ಸು, ಅಥವಾ ಆಮೇಲೆ ಏರ್ ಸ್ಟಾಫ್ಸು, ಏರ್ ಹಾಸ್ಟರ್ಸು, ಇವರೆಲ್ಲರೂ ನೋಡ್ತಿದ್ರೆ ಅದೊಂಥರ ರಿಯಲ್ ಫೀಲ್ ಆಗ್ತೈತೆ ಗೊತ್ತಾ. ಆಗ್ಲಿಂದ ರಿಯಲ್ ಫೀಲ್ ಆಗ್ತೈತೆ. ಈಗ ನಮ್ಮ ಅಪ್ಪ ಏನೋ ಕೇಳಿದ್ರೆ, ಏನ್ ಕೇಳಿದ್ದು, ಹೋಗ್ತಾ ಇರೋ ಟೈಮಲ್ಲೂ ಅಲ್ಲಾಡಲ್ವ ಫ್ಲೈಟ್ ಅಂತ ಕೇಳಿದ್ರು. ಏನಪ್ಪ ಏನ್ ಫ್ಲೈಟ್ನ ಡ್ಯಾನ್ಸಿಂಗ್ ಫ್ಲೈಟ್ ಅನ್ಕೊಂಡಿದ್ಯಾ? ಹಿಂಗೆ ಹೋಗ್ತಿರುತ್ತಲ್ಲ ಸೊ ಹಿಂಗೆ ಮೆಲ್ಲಿಗೆ ಹೋಗ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ ಮೆಲ್ಲಿಗೆ. ಲಾಸ್ಟ್ ನಮ್ಮ ಮೇನ್ ಕೋರ್ಸು ಪರೋಟ ತಗೊಂಡಿದೀವಿ ನಾವು. ಇನ್ನ ಪರೋಟ ತಿಂದು ಒಂದು ಐಸ್ ಕ್ರೀಮ್ ತಿಂದ್ರೆ ಮುಗೀತಿಲ್ಲಿಗೆ. ಎಲ್ಲ ಆಸ್ತಿ ಕಿತ್ತಾಡಿದ್ರೆ ಇಲ್ಲಿ ಪರೋಟ ಕಿತ್ತಾಡ್ತಾರೆ. ಇಲ್ಲಿ ನೋಡಿ, ಇದೇ ಬುರ್ಜ್ ಖಲೀಫಾ. ಹಲೋ, ಇದನ್ನ ಬುರ್ಜ್ ಖಲೀಫಾ ಅಂತಾರೆ. ಗೈಸ್ ಇದ್ರದ್ದು ಒಂದು ಶಾರ್ಟ್ಸ್ ಹಾಕ್ತೀನಿ ನೋಡಿ. ಬುರ್ಜ್ ಖಲೀಫಾ ನೋಡಿ ಬತ್ತೈತೆ. ನಾವು ಬುರ್ಜ್ ಖಲೀಫಾ ಹೋಗಿಲ್ಲ, ಇಲ್ಲೇ ಬುರ್ಜ್ ಖಲೀಫಾನೇ ಬಂದೈತೆ ನಮ್ಮ ಹತ್ರಕ್ಕೆ. ಗೈಸ್ ಹೆಂಗಾಡ್ತವ್ರು ನೋಡಿ ಬುರ್ಜ್ ಖಲೀಫಾ ನೋಡ್ಬಿಟ್ಟು. ಏನೋ ಸೊ ಹೆಂಗೈತೆ ನಮ್ಮ ಬುರ್ಜ್ ಖಲೀಫಾ?
ಊಟ ನೋಡಿ ಸುಸ್ತಾಗ್ತೈತೆ. ನೋಡಿನೇ ಸುಸ್ತಾಗ್ತೈತಂತೆ ಸುವೆಲ್ಗೆ. ಬಾ ಬೈ 4 ಸ್ಪೂನ್ ಕೊಟ್ರಾ ಜಡೆ ಬುರ್ಜ್ ಖಲೀಫಾ? ಯಾವ್ದೋ ಬೆಟ್ಟ ಇದ್ದಂಗೆ ಐತಲ್ಲೋ. ಫಸ್ಟ್ ಟೈಮ್ ತಾನೇ ನೋಡ್ತಾ ಇರೋದು? ಹೌದೌದು. ನಾನು ಫಸ್ಟ್ ಟೈಮ್. ಮಾ ನೀನು? ಏನ್ ನಾನ್ ನೋಡ್ಕೊಂಡಿದ್ದೆ. ಗೈಸ್ ಬನ್ನಿ ಬುರ್ಜ್ ಖಲೀಫಾ ತಿನ್ನುವ. ಗೈಸ್ ಇಲ್ಲಿ ನೋಡಿ ಈ ಪ್ಲೇಟ್ ಎಷ್ಟು ಐತೋ ಅಷ್ಟು ಪೂರ್ತಿ ಡಿಸೈನ್ ಐತಿ ಇದ್ರಲ್ಲಿ. ಇಲ್ಲಿ ನೋಡಿ ಇದು ಹಾಕೋರ, ಇದು ಏನು ಅದ್ರ ಪಕ್ಕದಲ್ಲಿ ಜೆಮ್ಸ್ ಜೆಲ್ಲಿ ಡಿಸೈನು. ಬಾ 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 ನೆಕ್ಸ್ಟ್ ಲೆವೆಲ್ ಮಾರ್ಕೆಟಿಂಗು, ನೆಕ್ಸ್ಟ್ ಲೆವೆಲ್ ಆಗಿ ಅಟ್ರಾಕ್ಟು. ನೋಡಿದ ತಕ್ಷಣ ತಿನ್ಬೇಕನ್ಸುತ್ತಾನೆ, ಹೊಟ್ಟೆ ತುಂಬುತ್ತೆ. ಗೈಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂದ್ವಿ, ಬಟ್ ಆದ್ರೂ ನಮ್ಮ ಕೈಲಿ ಆಗಿದ್ದು ಇಷ್ಟೇ. ಅದಕ್ಕೆ ಇವಾಗ ಮನೆಗೆ ಪಾರ್ಸಲ್ ತಗೋತಾ ಇದೀವಿ. ಫೈನಲ್ ಆಗಿ ಫಿಂಗರ್ ಬೌಲ್ಗೆ ಕೈ ಹಚ್ಬಿಟ್ಟು ಇಲ್ಲಿಗೆ ನಮ್ಮ ಏರೋಡ್ ಟೈಗರ್ ರೆಸ್ಟೋರೆಂಟ್ ಮುಗೀತು. 1-2 ಪಿಕ್ಕು ತಗೊಂಡು ಹೊರಟ್ಬಿಡೋದು. ಫ್ಲೈಟಲ್ಲಿ ಒಳಗೆ ಹೋಗ್ತಾ ಇದ್ವಿ. ಹೋದ್ಸಲಿ ಬಂದಾಗಲೂ ಒಳಗೆ ಹೋಗಿದ್ವಿ. ಪಾ ಬಲ್ಲಿ ನೀನು ಆ ಕಡೆ ಓಡಿಸು, ಅಮ್ಮ ಈ ಕಡೆ ಓಡಿಸುತ್ತೆ. ಅಮ್ಮ ಟೇಕ್ ಆಫ್ ತಗೊಳಮ್ಮ. ಅಪ್ಪ ಈಗ ಅಡ್ವೈಸ್ ಕೊಡುತ್ತೀಗ. ಈಗ ನಾನು ಏನ್ ಮಾಡ್ಬೇಕು ಇದ್ರಲ್ಲಿ? ಕೆಳಗೆ ಮೇಲೆ ಇಳಿಸ್ಬೇಕು. ಕೆಳಗೆ ಮೇಲೆ ಇಳಿಸ್ಬಿಡು, ಹಂಗೆ ಸೀದಾ ಇರೋ ಬರೋ ಪ್ಯಾಸೆಂಜರ್ನೆಲ್ಲ ಸೀದಾ ಮೇಲಿಕ್ಕೆ ತಾಕ್ಬಿಡು. ಇವಾಗ ನಾನು ಡೌನ್ ಮಾಡ್ತಾ ಇದ್ದೀನಿ. ಡೌನ್ ತಗೋಬೇಕು. ಬೆಲ್ಟ್ ಹಾಕಳ ಮೊದ್ಲ ಏನ್ರಿ ಬೆಲ್ಟ್ ಹಾಕಲ್ದಲ್ಲ. ಎಲ್ಲೋಡು. ಹಾ ಅಮ್ಮ ಅದೇಂಗಮ್ಮ ಓಡಿಸ್ತೀಯ? ಇದನ್ನೆಲ್ಲ ಆನ್ ಮಾಡ್ದಲ್ಲ? ಓ ಇದು ಬೇರೆ ಆಯ್ತಾ? ಹಾ ನೋಡ, ನನಗೆ ಎಟಿಸೋದೇ ಇಲ್ವಲ್ಲ, ಇನ್ನೇನು ಆನ್ ಮಾಡಿ. ಅದಕ್ಕೆ ಎಲ್ಲ ಉದ್ದ ಇರೋದು ತಗೊಳ್ಳೋದು, ಸುಳ್ಳಿಗಿರೋರು ಯಾಕೆ ತಗೊಳ್ಳಲ್ಲ ಹೇಳು? ಯಾಕಂದ್ರೆ ಹಿಂಗ ಆಡ್ತಾವ ಹಿಂಗೆ. ಅದು ಹಂಗೆ ಬರೋದು. ಹಿಂಗ ಇಲ್ಲ ಅದು ಎಲ್ರು ಅಲ್ಲಾಡ್ಸ್ ಹಂಗೆ ಮಾಡ್ಬಿಟ್ಟಾರೆ. ರೆಡಿ ಹೆಂಡತಿ ಜೊತೆ ಫ್ಲೈಟಲ್ಲಿ ಓಡ್ತಾ ಇದ್ದೀರ ಪಾಪ. ಸೌಂಡ್ ಕೊಡು ಹೇಳ್ತೀನಿ. ಡಿಜೆ ಹಾಕೋ, ಹಿಂಗೆ ಡ್ಯಾನ್ಸ್ ಕೊಡಿ ಡಿಜೆ ಹಾಕ್ಬಿಟ್ಟು. ಓ ಕೆಳಗೆ ಬರ್ತೈತಿ. ಬಾ ಸರ್ ಆನ್ ಮಾಡ್ಬೇಕಂತೆ ಸರ್. ಏನ ಮಾಡ ರೆಡಿನಾ? ಅಯ್ಯೋ ದುರ್ವಿಧಿ ನೋಡಿ, ನಮ್ಮ ಅಮ್ಮ ಸ್ಟೇರಿಂಗ್ ನೇ ಮುರಿದಾಕ್ಬಿಟ್ಟವ್ರೆ. ಅಮ್ಮ ಏನ್ ಹಿಡ್ದು ಅಮ್ಮ ಹಿಡ್ಕತ್ತಾರ ಕಣಮ್ಮ. ಅಮ್ಮ 1000 ರೂಪಾಯಿ ಟ್ಯಾಕ್ಸು ಫಿಕ್ಸು. ಆಯ್ತಾ ಓಡಿಸಿ ಬನ್ನಿ ಹೋಗುವ. ಗೈಸ್ ಇದನ್ನ ತಿರ್ಗ್ಸಕ್ಕೆ ಒಂಥರ ಮಜಾ. ಬಾಬಾ ಸುರೇಲ್ ನೀನ್ ಕುತ್ಕೊಂಡ ಅಷ್ಟೇನಾ? ಹೆಂಗ್ ಓಡಿಸ್ತೆ ಗೈಸ್? ರೆಸ್ಟೋರೆಂಟ್ಗೆ ಬಾಯ್ ಹೇಳ್ತಾ ಒಂದು ಗ್ರೂಪ್ ಪಿಕ್ ತಗೋಬೇಕು ಅನ್ಕೊಂಡಿದ್ದೀನಿ. ನೋಡೋಣ, ಎಲ್ಲ ಏರ್ ಹೋಸ್ಟೆಸ್ ಎಲ್ಲ ಕೆಳಗಡೆ ಊಟಕ್ಕೆ ಹೋಗಿದ್ದಾರೆ. ಏನೇನೇನೋ ಏನ ನಮ್ಮ ಅಪ್ಪ ಊರ ಹೆಸರು ಹೇಳ್ತಾರೆ. ಲಾಸ್ಟ್ ವಿಸಿಟ್, ನೆಕ್ಸ್ಟ್ ಫ್ಯಾಮಿಲಿ ಕಡೆ ಅಷ್ಟೇ. ನೋಡ್ದಾ ಖುಷಿನಾ? ಡನ್ನಾ? ಗೈಸ್ ಟಾಟಾ ಹೇಳ್ತಾರೆ ರೆಸ್ಟೋರೆಂಟ್ಗೆ. ಚಲೋ ಹೊಡುವ ಮನೆಗೆ. ಅಲ್ಲಿ ಧರ್ಮಂಕಲ್ಲು ಗಣೇಶ್ ಅಂಕಲ್ಲು ಅಲ್ಲಿ ಕಾಯ್ತವ್ರ ನೋಡಿ ನಿನ್ನ. ಯಾರತ್ತ ಬಾ ಗೈಸ್, ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಪ್ಪ ಅಮ್ಮನ ಕರ್ಕೊಂಡ್ ಬಂದ್ಬಿಟ್ಟು ಆ್ಯನಿವರ್ಸರಿ ದಿನ ಅವ್ರಿಗೊಂದು ಒಳ್ಳೆ ಸಖತ್ತಾಗಿ ಖುಷಿ ಪಡ್ತಿದ್ದೀನಿ ಅನ್ಕೊಳ್ಳಿ. ಈಗ ಇಲ್ಲಿಂದ ಒಂದು ಫೋಟೋ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿಂದ. ಸೊ ಇವಾಗ ಒಂದು ಫೋಟೋ ತಗೋಬೇಕು. ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಆದರೆ ಇರೋ ತನಕ ನಮ್ಮ ಅಪ್ಪ ಅಮ್ಮನ ಖುಷಿಯಾಗಿ ನೋಡ್ಕೊಳ್ಳೋದೆ ನಮ್ಮ ಕರ್ತವ್ಯ. ಆ ಖುಷಿ ನೋಡಿ ಗೈಸ್, ಅಪ್ಪ ಅಮ್ಮ ಮುಖದಲ್ಲಿ ಬರೋ ಒಂದು ಖುಷಿ ಎಲ್ಲಾದರೂ ಸಿಗುತ್ತಾ? ನಾನು ಏನು ಹೇಳ್ತೀನಂದರೆ, ನಾನು ಓಪನಾಗಿ ಹೇಳ್ತೀನಿ, ಇವಾಗ ಬಿಲ್ಲಾಗಿದ್ದು 5,000 ರೂಪಾಯಿ. 5,000 ರೂಪಾಯಿ ಬಿಲ್ಲಾಗಿದೆ, ಓಕೆನಾ? 5,000 ರೂಪಾಯಿ ಮುಖ ನೋಡೋಕೆ ಹೋಗ್ಬೇಡಿ. ಅದರಲ್ಲೂ ಅಪ್ಪ ಅಮ್ಮಂಗೋಸ್ಕರ 5,000 ರೂಪಾಯಿ ಮುಖ ನೋಡೋಕ್ಕೆ ಹೋಗ್ಬೇಡಿ. ಖುಷಿ ಪಡಿಸ್ಬೇಕಷ್ಟೇ. ಅವ್ರ ಖುಷಿ ನೋಡಿ ನೀವು ಖುಷಿ ಪಡ್ತೀರ, ಅಷ್ಟು ಸಾಕು. ದುಡ್ಡೇ ನೀವು ಹೋಗುತ್ತೆ, ನಾಳೆ ಬರುತ್ತೆ, ಅದ್ರ ಸೆಕೆಂಡ್ರಿ ಅದು. ನನಗೆ ಜಾಕಿ ಜಾನ್ ಅವರು, ನಾನೊಂದು ಯಾವುದೋ ಒಂದು ಕೋಟ್ ಓದಿದೆ, ಜಾಕಿ ಜಾನ್ ಹೇಳಿರೋದಂತೆ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಬಟ್ ಇರೋ ಟೈಮಲ್ಲಿ ಯೂಸ್ ಮಾಡ್ಕೋಬೇಕು. ಇರೋ ಟೈಮಲ್ಲಿ ಇರೋ ಪೀಪಲ್ ಜೊತೆನ, ಇರೋ ಟೈಮಲ್ಲಿ ಇರೋ ಪೀಪಲ್ಗೆ ಖುಷಿಯಾಗಿಡಬೇಕು ಅಂತ. ಸೊ ಅದಕ್ಕೆ
ನಮ್ಮ ಡ್ಯಾಡಿ ಮಮ್ಮಿಗೆ ನಮ್ಮ ಅಪ್ಪ ಅಮ್ಮಗೆ ಇದು ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ಅದನ್ನು ಪೂರೈಸ್ಬಿಟ್ಟೆ ಗೈಸ್. ಆ್ಯಸ್ ಪ್ರತಿ ಸಲ ಹೇಳ್ದಂಗೆ ನಿಮ್ಮ ಕ್ಲೋಸೆಸ್ಟಲ್ಲಿರೋರಿಗೆ ಸಿಕ್ಕಾಪಟ್ಟೆ ಖುಷಿ ಪಡಿಸಿ ಅಷ್ಟೇ, ಏನಿಲ್ಲ ಗೈಸ್. ನಮ್ಮಪ್ಪ ಹೋಗ್ತಿರೋ ಟೈಮಲ್ಲಿ ಸೈಲೆಂಟ್ ಆಗಿಬಿಟ್ರು. ಏನಕ್ಕಂದರೆ ಅವರು 5,000 ಜಾಗದಲ್ಲಿ 6,000 ರೂಪಾಯಿ ಲೈಕ್ ಪೇ ಮಾಡ್ಬಿಟ್ರಲ್ಲ, ಆಮೇಲೆ ಅದು ಬೈ ಮಿಸ್ಟೇಕ್ ಆಗಿರೋದು. ಅದು ನೋಡಿದ ತಕ್ಷಣ ನಮ್ಮಪ್ಪ ಫುಲ್ಲು ಸೈಲೆಂಟ್. ಅಂದರೆ 1,000 ಎಕ್ಸ್ಟ್ರಾ ಹಾಕಿರೋದಕ್ಕೆ ಸೈಲೆಂಟ್ ಆಗ್ಬಿಟ್ಟಿದ್ದು ನಮ್ಮಪ್ಪ ಫುಲ್ಲು. ಇಲ್ಲ ನಮ್ಮಪ್ಪ ಶಾಕು ಯಪ್ಪ. ಮಾ ಹೆಂಗಿತ್ತು ರೆಸ್ಟೋರೆಂಟು? ಅಲ್ಲಿ ಗೊತ್ತಾಯ್ತು ನನಗೆ ಹೆಂಗಿತ್ತು ಫಸ್ಟ್ ಟೈಮ್ ನೋಡಿದ ತಕ್ಷಣ. ಸೆಲೆಬ್ರೇಷನ್ನು ಎಲ್ಲ ಚೆನ್ನಾಗಿತ್ತು. ಖುಷಿ ಆಯ್ತಾ? ಖುಷಿ ಎಲ್ಲ ಆನಂದ ಭಾಷವ ಚೆನ್ನಾಗಿ. ಆನಂದ ಭಾಷವ ಬಾಷ್ಪ ಬಾಷ್ಪ ಅಲ್ಲ ಬಾಷ್ಪ. ಸುವೆಲ್ ಹೆಂಗಿತ್ತು ಸುವೆಲ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ದೆ? ಹಾ ಊಟದಿಂದ ಆಂಟಿ ಹತ್ತಿದ್ದು ಬೇಜಾರಾಗೋಯ್ತು ಒಂದು ಸ್ವಲ್ಪ. ನಿನ್ನ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿದ್ದಕ್ಕೂ ವರ್ತ್ ಅನ್ಸ್ತು. ಹೌದಾ? ಬಂದು ಹಿಂಗೆ ಕೇಕ್ ಕಟ್ ಮಾಡಿ ಈ ಥರ ಎಲ್ಲ ಸುತ್ತಾರೆ ಅಂತ ನಾನು ನಿಜ ಕನ್ಸ್ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಬಂದ ತಕ್ಷಣ ಎಷ್ಟು ಕಂಟ್ರೋಲ್ ಮಾಡಿದೆ. ಹುಡುಗರ ಎದುರಿಗೆ ಕಣ್ಣೀರು ಬಂತೈತೆ, ಹುಡುಗರ ಎದುರಿಗೆ ಅಳಬಾರ್ದು ಅಂದ್ಕೊಂಡು ಅದು ತಡೆಯಕ್ಕಾಗಿಲ್ಲ. ಡ್ಯಾಡಿ ಹೆಂಗಿತ್ತು? ಸೂಪರ್ ಆಗಿತ್ತು. ಫ್ಲೈಟ್ ಎಲ್ಲ ಇಳಿದಂಗಿತ್ತು ನೋಡೋದು. ಸೆಲೆಬ್ರೇಷನ್ ಕೇಕ್ ತಂದು ಸೂಪರ್ ಆಗಿತ್ತು ಗೈಸ್. ಮತ್ತೊಂದ್ಸಲಿ ವಿಡಿಯೋ ಮಾಡಿಸ್ಬೇಕು ಅಂತ ಮತ್ತೆ ಮೇಲೆ ಹೋಗಿದ್ದಾರೆ. ಖುಷಿ ನೋಡಿ ಗೈಸ್, ಅಲ್ಲಿ ಏನಿಬ್ರು ನಿಂತಿರೋದು ನೋಡಿ ವಿಡಿಯೋಗೋಸ್ಕರ. ಈ ವಯಸ್ಸಲ್ಲಿ ಆಸೆ. ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ಚಲೋ ಗೈಸ್, ಫೈನಲಿ ಹೊರಟಿದ್ದೀವಿ. ಎಲ್ಲರ ಖುಷಿ ನಮ್ಮ ಖುಷಿ, ಅವರ ಖುಷಿ ನಮ್ಮ ಖುಷಿ ಅಷ್ಟೇ ಗೈಸ್. ತಾರ್ ಒಂದೆಲ್ಲ ಒಂದಿನ ಇದ್ದೇ ಇರುತ್ತೆ, ಇದ್ರ ಪಕ್ಕದಲ್ಲಿ ತಾರ್ ಬಂದೇ ಬರುತ್ತೆ ಗೈಸ್. ವಾಪಸ್ಸು ಮನೆಗೆ ಬಂದ್ವಿ. ಟೈಮ್ ನೋಡು ಟೈಮ್ ನೋಡಿ 11:30 ಇವಾಗ ಹೊಡ್ಕೊಂಡು ಸ್ವೆಲ್ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟೈತೆ. ಅದು 11:30 ಒಪ್ಕೊಂಡು ಬಿಡ್ತಾವ್ರೆ. ಅಂದರೆ ಈಗ ಜೆಂಟಲ್ಮೆನ್ ಹುಡುಗ ಎಲ್ಲ ಆಗ್ಬಿಟ್ಟವನೆ. ಇಷ್ಟು ದಿನ ಇಷ್ಟು ವರ್ಷ ಆಗಿದ್ರು ಕೂಡ 8-10 ಗಂಟೆ ಲಾಸ್ಟ್, ಮ್ಯಾಕ್ಸಿಮಮ್ ಒಂದು 10 ಗಂಟೆ ಲಾಸ್ಟು. ಈಗ ಹೊಡ್ತಾನೆ. ಬೈ ಬೈ ಸುವೇಲ್, ಹುಷಾರು, ಮೆಲ್ಲಕ್ಕೆ ಹೋಗಿ ಆರಾಮಾಗಿ ಹೋಗು, ಚಳಿ ಇದೆ. ನೋಡ್ದೆ ಆರಾಮಾಗಿ ಹೋಗಿ ಸುವೇಲ್. ಓಕೆನಾ? ಬೈ ಬೈ, ಹುಷಾರು, ಹೋಗಿ ಮೆಸೇಜ್ ಹಾಕು. ಮೆಸೇಜ್ ಹಾಕಿ ಹೋಗಿ ಬೈ. ಯಾ ಹುಷಾರು. ಫೈನಲಿ ಗೈಸ್, ಆಫ್ಟರ್ ಸೋ ಲಾಂಗ್ ಟೈಮ್ ಈ ಶೂ ಯೂಸ್ ಆಗೈತೆ. 1 ವರ್ಷ 2 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಈ ಶೂನ.